ಇನ್ನು ಯಾಕೋ ಈ ಮಳೆಯ ಆರ್ಭಟ ಇದೆಯಲ್ಲ ನೋಡಿ, ಇನ್ನು ಮುಂಗಾರೇ ಬಂದಿಲ್ಲ, ಆದರೆ ಎಷ್ಟು ಮಟ್ಟಿಗೆ ಮಳೆ ಆಗ್ತಾ ಇದೆ ಅಂತ. ಬೀದರ್ನಲ್ಲಿ ಮಳೆಯಿಂದಾಗಿ ವಿಪರೀತ ಪ್ರಮಾಣದಲ್ಲಿ ಮಾವಿನ ಬೆಳೆ ನಾಶ ಆಗಿದೆ. ಇನ್ನೇನು ಅದನ್ನು ಇಳಿಸಬೇಕು, ಆ ಮಟ್ಟಕ್ಕಿತ್ತು, ಒಂದು ಹಂತಕ್ಕೆ ಬಂದಿತ್ತು. ಕಟಾವಿಗೆ ಬಂದಿರೋವಂಥ ನೋಡಿ ಮಾವಿನಕಾಯಿ ಹೆಂಗೆ ಉದುರೋಗಿದೆ ಅಂತ. 10,000ಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿರುವಂಥ ಮಾವಿನ ತೋಟಗಳು ಕಟಾವು ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲೇ ವಿಪರೀತ ಪ್ರಮಾಣದಲ್ಲಿ ಸುರಿದಂಥ ಮಳೆ. ಬನ್ನಿ, ನಮ್ಮ ಪ್ರತಿನಿಧಿ ಸುರೇಶ್ ನಾಯಕ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೀದರ್ ಜಿಲ್ಲೆಯಲ್ಲಿ ನಿನ್ನೆ ತಡರಾತ್ರಿ ಬಿರುಗಾಳಿ ಸಹಿತ ಭಾರಿ ಮಳೆ ಆಗಿರುವುದರಿಂದಾಗಿ ಮಾವು ಬೆಳೆಗಾರರು ಈಗ ಸಂಕಷ್ಟದ ಸುಳಿಯಲ್ಲಿ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಸದ್ಯ ನಾನು ಬೀದರ್ ತಾಲೂಕಿನ ಕೋಲಾರ ಬಿ ಗ್ರಾಮದ ಮಾವಿನ ತೋಟದಲ್ಲಿ ಸದ್ಯ ನಾನಿರ್ತಕ್ಕಂಥದ್ದು. ಈ ನಿನ್ನೇನು ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಮಾವು ಎಲ್ಲನೂ ಕೂಡ ಗಿಡದಿಂದ ಕೆಳಗಡೆ ಬಿದ್ದಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ನೀವು ನೂರಾರು ಸಂಖ್ಯೆಯಲ್ಲಿ ಮಾವು ಕೂಡ ಗಿಡದಿಂದ ಉದಿರುವಂಥದ್ದು. ಯಾಕೆಂದರೆ ಇನ್ನೊಂದು-2 ದಿನದಲ್ಲಿ ಅವರು ಕಟಾವನ್ನು ಕೂಡ ಎಲ್ಲ ಮಾವನ್ನು ಮಾಡಬೇಕು, ಎಲ್ಲ ಸಿದ್ಧತೆಯನ್ನು ಕೂಡ ಇಲ್ಲಿ ಮಾಡ್ಕೊಂಡಿದ್ರು. ಆದರೆ ನಿನ್ನೆ ತಡರಾತ್ರಿ ಒಂದು ಭಾರಿ ಪ್ರಮಾಣದ ಬಿರುಗಾಳಿ ಸಹಿತ ಮಳೆ ಆಗಿದೆ. ಹೀಗಾಗಿ ಮಾವು ಸಂಪೂರ್ಣವಾಗಿಯೂ ಕೂಡ ನೆಲಕ್ಕೆ ಬಿದ್ದಿರ್ತಕ್ಕಂಥದ್ದು. ಯಾಕೆಂದರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮಾವನ್ನು ಉಪಚಾರ ಕೂಡ ಸಾಕಷ್ಟು ಮಾಡಿದ್ರು. ಯಾಕೆಂದರೆ ಮಾವು ಬೆಳೆಯಿಂದ ಒಂದು ಸಾಕಷ್ಟು ಆದಾಯ ಗಳಿಸುವ ನಿರೀಕ್ಷೆಯನ್ನು ಕೂಡ ರೈತ ಇಟ್ಕೊಂಡಿದ್ದ. ಆದರೆ ನಿನ್ನೆ ಸುರಿದಂಥ ತಡರಾತ್ರಿ ಮಳೆಯಿಂದಾಗಿ ಮಾವು ಸಂಪೂರ್ಣವಾಗಿ ಇಲ್ಲಿ ನಾಶ ಆಗಿರ್ತಕ್ಕಂಥದ್ದು. ಈ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಮಾವನ್ನು ಕೂಡ ಇಲ್ಲಿ ಬೆಳ್ತಿರುವಂಥದ್ದು. ಹೀಗಾಗಿ ಸಾಕಷ್ಟು ರೈತರು ಕೂಡ ಇಲ್ಲಿ ಇರುವಂಥದ್ದು. ಯಾಕಂದ್ರೆ ತಾವು ಗಿಡದಿಂದ ಬಿದ್ದಂಥ ಮಾವನ್ನು ಇಲ್ಲಿ ರೈತರು ಕೂಡ ತೋರಿಸ್ತಿರುವಂಥದ್ದು. ಯಾಕೆಂದರೆ ಭಾಳ ಉತ್ತಮ ಗುಣಮಟ್ಟದ ಮಾವು ಕೂಡ ಇಲ್ಲಿ ಬಂದಿತ್ತು. ಆದರೆ ಈಗ ಮಳೆಯಿಂದಾಗಿನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಾವು ನೆಲಕ್ಕೆ ಬಿದ್ದು ಮಾವು ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಾವು ಬೆಳೆ ರೈತರು ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಹೇಳಿ ಸಾಹೇಬ್ರ, ಏನೇನಾಗಿತ್ತು ಅಂತ. ಸರ್, ನಿನ್ನೆ ಸುರಿದಂಥ ಅಕಾಲಿಕ ಮಳೆಯಿಂದ ಒಂದು ಗುಡುಗು ಸಹಿತ ಒಂದು ಅಕಾಲಿಕ ಮಳೆಯಿಂದ ತುಂಬ ಹಾನಿ ಒಳಗಾಗಿದೆ ನಾವು ರೈತರು. ಮಾವು ತುಂಬ ಒಳ್ಳೆಯ ವೆರೈಟಿ ಮಾವು ಇದೆ. ದಸರಾ, ಕೇಸರ್, ಮಲ್ಲಿಕಾ, ಮಲಗೋಬ ವೆರೈಟಿ ಮಾವು ಇದೆ. ಎಲ್ಲ ಸಂಪೂರ್ಣ ಸಿದ್ಧತೆ ಇತ್ತು. ಕೇವಲ ಒಂದು ದಿವಸದಲ್ಲಿ ನಮ್ಮ ಮಾವು ಕಟಾವು ಆಗಬೇಕಾಗಿತ್ತು. ನಿನ್ನೆ ಅಕಾಲಿಕ ಈ ವರ್ಣನ ಆರ್ಭಟಕ್ಕೆ ನಾವು ತುತ್ತಾಗಿದ್ದೀವಿ. ರೈತರು ತುಂಬ ಸಂಕಷ್ಟದಲ್ಲಿದ್ದೀವಿ. ದಯವಿಟ್ಟು ಸರ್ಕಾರದಿಂದ ನಮಗೆ ಏನಾದರೂ ನೆರವು ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಯಾಕೆಂದರೆ 2.5 ಎಕರೆಯಲ್ಲಿ ನಾವು ವಿವಿಧ ಥರದಂಥ ಮ್ಯಾಂಗೋನ ಬೆಳೆದಿದ್ವಿ. ಈಗ ಮಳೆಯಿಂದಾಗಿ ಮ್ಯಾಂಗೋ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ನಮ್ಮ ಸರ್ಕಾರದಿಂದ ಏನಾದರೂ ಪರಿಹಾರ ಕೊಡಲಿ ಅಂತ ರೈತರನ್ನು ಆಗ್ರಹ ಮಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್. ಇನ್ನು ಬಳ್ಳಾರಿಯಲ್ಲಿ ವಾಹನ ಸವಾರರು ಮಳೆಯಿಂದಾಗಿ ಪರದಾಡ್ತಾ ಇದ್ದಾರೆ. ರೈಲ್ವೆ ಅಂಡರ್ಪಾಸ್, ಈ ರೈಲ್ವೆ ಅಂಡರ್ಪಾಸ್ಗಳಿದಾವಲ್ಲ, ನೀವು ಬೆಂಗಳೂರಿಂದ ಹಿಡಿದು ಜಿಲ್ಲೆಗಳ ತನಕ ಅಧ್ವಾನದ ಆಗರಗಳು ನೋಡಿ ರೈಲ್ವೆ ಅಂಡರ್ಪಾಸ್ಗಳು. ಈ ರೈಲ್ವೆ ಅಂಡರ್ಪಾಸ್ ಮಾಡುವಂಥ ಇಂಜಿನಿಯರ್ಗಳಿಗೆ ಅವಾರ್ಡ್ ಕೊಡಬೇಕು. ನೀವು ಯಾವ ರೈಲ್ವೆ ಅಂಡರ್ಪಾಸ್ ಆದರೂ ನೋಡ್ರಿ, ದರಿದ್ರವಾಗಿ ಮಾಡಿರ್ತಾರೆ. ಬರೀ ನೀರು ನಿಂತ್ಕೊಳ್ಳೋದು, ನೀರು ಹೋಗೋಕ್ಕೊಂದು ಅವಕಾಶ ಇರಲ್ಲ. ಅಲ್ಲಿ ವಾಹನಗಳು ಸಿಕ್ಕಾಕೊಂಡ್ಬಿಟ್ರೆ ಮುಗಿದೋಯ್ತು ಕತೆ. ಕೆಲವೊಂದು ಕಡೆಗಂತೂ ಅಂಡರ್ಪಾಸ್ಗಳಲ್ಲಿ ರೆಡ್ ಲೈನ್ ಎಳೆದು ಬಿಟ್ಟಿದ್ದಾರೆ. 2 ಅಡಿಗಿಂತ ಜಾಸ್ತಿ ಇದ್ದರೆ ಇಲ್ಲಿ ಹೋಗಬೇಡಿ, ಸಿಕ್ಕಾಕತ್ತೀರಿ. ನೋಡಿ ಇಲ್ಲಿ ಪರದಾಡ್ತಿರೋದು ನೋಡಿ ಇವರು. ಹೆಂಗಿದೆ ನೋಡಿ, ದೊಡ್ಡ ಕಾಲುವೆ ಥರ ಇದೆ ರೈಲ್ವೆ ಅಂಡರ್ಪಾಸ್. ಪ್ರತಿ ಬಾರಿ ಮಳೆ ಬಂದಾಗಲೂ ಅದೇ ಹಣೆ ಬರಹ. ಟ್ರೈನಿಂದ ಒಳಗಡೆ ಇದು ಸ್ಟಾಕ್ ಆಗಿಬಿಟ್ಟಿರ್ತತೆ, ಅದು ಎಲ್ಲ ಇದಾಗಿಬಿಟ್ಟಿರ್ತತೆ. ಹಂಗಾಗಿ ನೀರು ಹೋಗ್ತಾನೇ ಇಲ್ಲ. ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದ ಹಿಂಗೆ ಐತಿ ಇದು. ಯಾರು ಕಿವಿಯಾಗ ಹಾಕಂತ ಇಲ್ಲ. ಭಾಳ 2 ವೀಲರ್ ಬಂದರೆ ಅಲ್ಲಿ ನೀರಿನಾಗ ಸಿಕ್ಕಂತಾರೆ, ಮತ್ತು ಅವರು ಕಷ್ಟ ಬಿದ್ದು ಹೊರಗೆ ಬರ್ತಾರೆ ಆಫ್ ಮಾಡ್ಕೊಂಡು ಗಾಡಿ. ಅಷ್ಟೇ, ನಿನ್ನೆಯಿಂದನೂ ಅಷ್ಟೇ ಆಗ್ತಾಯಿದೆ. ಯಾರು ಬರಲಿಲ್ಲ, ಯಾರು ಇದುವರೆಗೆ ಆಯ್ತು ಏನು ಸಮಸ್ಯೆ, ಯಾರು ಒಬ್ಬರು ಬಂದಿಲ್ಲ, ಒಬ್ಬರು ನೋಡಿಲ್ಲ ಅಲ್ಲಿ. ಅಷ್ಟೇ 2 ವೀಲರ್ ಬರ್ತಾರೆ, ಆಫ್ ಮಾಡ್ಕೊಂತಾರೆ. ಮತ್ತು ನೋಡಿ, ಇದು ಯಾರು ಬಂದಿಲ್ಲ, ಯಾರು ನೋಡಿಲ್ಲ, ಯಾರು ಬರ್ತಾರೆ, ಯಾರು ನೋಡ್ತಾರೆ. ಯಾಕಂದರೆ ಎಲ್ಲ ಕಡೆಗೆ ಅಂಡರ್ ಪಾಸ್ಗಳು ಕೂಡ ಇದೇ ಹಣೆ ಬರವೆ. ಅದು ಹೆಂಗೆ ಮಾಡ್ತಾರೋ ಏನು ಕತೆನೋ, ನಿಂತು ನೀರು ಹೋಗದಿರೋ ಹಂಗೆ ವ್ಯವಸ್ಥೆ ಮಾಡೋದು. ಬೆಂಗಳೂರಿನಲ್ಲಿ ವಿಧಾನಸೌಧದ ಎದುರುಗಡೆಗೆ ಒಬ್ಬ IT ಉದ್ಯೋಗಿನೇ ಸತ್ತು ಹೋಗ್ಬಿಟ್ಲು ಪಾಪ. ಆಂಧ್ರದಿಂದ ಬಂದಂಥ ಹುಡುಗಿ IT ಕಂಪ್ನಿ ಕೆಲಸ ಮಾಡ್ತಾಯಿದ್ಲು. ನೋಡ್ತಾನೆ ನೀರು ತುಂಬ್ಕೊಂತು ಸತ್ತೇ ಹೋದ್ಲು. 1-2 ಘಟನಾವಳಿಗಳು. ವೆಹಿಕಲ್ಗಳು ಸಿಕ್ಕಾಕೊಂಡ್ರಂತೂ ಬಿಡಿ, ಪರಮಾತ್ಮನೂ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಬುದ್ಧಿ ಎಷ್ಟರ ಮಟ್ಟಿಗೆ ಕುಲಗೆಟ್ಟು ಹೋಗಿದೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ತೀರಾ ಅಷ್ಟು ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ಮುಂದುವರೆದಿರುವಂಥವ್ರು ನಾವು ನೆಟ್ಟಗೊಂದು ಅಂಡರ್ಪಾಸ್ ಮಾಡೋಕ್ಕಾಗಲ್ವೇನ್ರಿ ನಮ್ಮ ಯೋಗ್ಯತೆಗೆ? ಕರ್ಮ ಇದು.